ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿಬಿಟ್ಟಿರ್ತೀರ, ಡಿಫ್ರೆಂಟ್ ಲುಕ್ ಕೊಡ್ತಾ ಇದ್ದೀವಿ ನಮ್ಮ ಥಾರ್ ರಾಕ್ಸಿಗೆ ನಾವು. ಸೊ ಸುಮಾರು ಟೈಮ್ ಆಯಿತು ನಾನು ಗಾಡಿ ತೊಗೊಂಡು ಟ್ರಿಪ್ಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಆಲ್ಮೋಸ್ಟ್ 5000 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀನಿ. ನಿಜ ಹೇಳಬೇಕಾದ್ರೆ ನಾನು ಇಲ್ಲಿ ತನಕ ಏನೂ ಚೇಂಜಸ್ ಮಾಡಿಲ್ಲ. ಆಕ್ಸೆಸರೀಸ್ ವೈಸು ಕಂಪ್ಲೀಟ್ ಸ್ಟಾಕಲ್ಲಿದೆ ಕಾರು. ಏನಕ್ಕೆ ಅಂತಂದರೆ ನನಗೊಂದೇನಿತ್ತಂದರೆ ಕಾರ್ಗೆ ಕೆಲವು ಚೇಂಜಸ್ ಮಾಡಬೇಕಿದ್ರೆ ಅದು ನಿಜವಾಗ್ಲೂ ನಮಗೆ ನೆಸೆಸಿಟಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲಿಂದ ಮಾಡಬೇಕಿತ್ತು. ನಾನು ಕೆಲವು ಜಾಗಗಳಿಗೆ ಹೋದಾಗ ನನಗೆ ಕೆಲವು ಕಡೆ ಬಂಪರ್ ಬೇರೆ ಇದ್ದರೆ ಹೆಲ್ಪ್ ಆಗೋದು, ಇಲ್ಲ ಅಂಡರ್ ಬಾಡಿ ಆರ್ಮರ್ ಬೇರೆ ಇದ್ದಿದ್ರೆ ಹೆಲ್ಪ್ ಆಗೋದು, ಈ ಥರ ಕೆಲವು ಸರಿ ಥಾಟ್ಸ್ ಬಂತು. ಸೊ ಇವತ್ತು ಅದಕ್ಕೇ ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಆಕ್ಸೆಸರೀಸ್ ಹಾಕಿಸ್ತೀನಿ, ಏನಕ್ಕೆ ಹಾಕಿಸ್ತೀನಿ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಬ್ರ್ಯಾಂಡ್ ಚೂಸ್ ಮಾಡಿದ್ದೀನಿ, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್, ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನಾವು ನಮ್ಮ ಥಾರ್ ರಾಕ್ಸ್ದು ಬಂಪರ್ನ ಚೇಂಜ್ ಮಾಡೋಣ. ಇದು ಒಳ್ಳೆ ಕ್ರೇಜಿ ಲುಕ್ ಬರುತ್ತೆ. ಜಸ್ಟ್ ವೆಯ್ಟ್ ಫಾರ್ ಇಟ್. ಪ್ರೆಸೆಂಟಿಂಗ್ ಯು ಆಲ್ ದ ರಾಪ್ಟರ್ ಸೀರೀಸ್. ಪ್ರಾಡ್ ಅವರ ರಾಪ್ಟರ್ ಸೀರೀಸ್ ಬಂಪರ್ಸ್ನ ಹಾಕ್ತಿದ್ದೀವಿ. ಇದು ರೀಸೆಂಟಾಗಿ ರಿಲೀಸ್ ಆಯಿತು. ನಾನು ಸುಮಾರು ಆಪ್ಷನ್ಸ್ ನೋಡಿಬಿಟ್ಟಿದ್ದೆ ಆನ್ಲೈನು. ಬಟ್ ಇದನ್ನು ವಿಡಿಯೋ ನೋಡಿದ ತಕ್ಷಣ ನಾನು ಫುಲ್ಲು ಫಿದಾ ಆಗೋದೆ. ಸೊ ಫಸ್ಟು ಇದನ್ನು ನಾವು ಅನ್ಬಾಕ್ಸ್ ಮಾಡೋಣ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಒಂದು ಸಖತ್ತಾಗಿರೋ ಲೊಕೇಶನ್ಗೆ ಬಂದು ನಿಮಗೆ ಅಂತ ಒಂದು ಕ್ರೇಜಿಯಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಓಪನ್ ಮಾಡಿ ನೋಡೋಣ. ಸೈಕಾಗಿದೆ ಗುರು ನೋಡೋದಕ್ಕೆ ಮಾತ್ರ. ಸೊ ಸ್ನೇಹಿತರೆ, ಇನ್ನು ಪ್ರಾಡ್ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ನೀವು ಹೆಸರಲ್ಲೇ ಇದೆ ಪ್ರಾಡ್. ಪ್ರದೀಪ್ ಮತ್ತು ರಾಕೇಶ್ ಇವರು ಬ್ರದರ್ಸು. 2009 ಇವರು ಕಂಪನಿ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನಮ್ಮ ಬ್ಯಾಂಗ್ಳೂರಿನ ಕಂಪನಿ. ಇವರು ಜಸ್ಟು ನಮ್ಮ ಥಾರ್ ರಾಕ್ಸು ಅಥವಾ ಯಾವುದೋ ಒಂದು SUVಗೆ ಜಸ್ಟು ಪ್ರಾಡಕ್ಟ್ ಆಕ್ಸೆಸರೀಸ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಇವರು ಆ್ಯಕ್ಚುಲಿ ಎಷ್ಟೊಂದು OEM ಮ್ಯಾನುಫ್ಯಾಕ್ಚರ್ಸ್ ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾರೆ. ಸೊ ಒನ್ ಆಫ್ ದ ರೀಸನ್ ನಾನು ಇದನ್ನು ಚೂಸ್ ಮಾಡಿದ್ದೇನಂತಂದರೆ, ನಾನು ಆ್ಯಕ್ಚುಲಿ ಇನ್ ಪರ್ಸನ್ ಇವ್ರ ಫ್ಯಾಕ್ಟ್ರಿಗೆ ಹೋಗಿ ಚೆಕ್ ಮಾಡಿದೆ. ಆ ಕ್ರಾಫ್ಟ್ಮ್ಯಾನ್ಶಿಪ್ಪೇ ಇರ್ಬೋದು, ಪ್ರತಿಯೊಂದು ಡೀಟೇಲಿಂಗು, ಆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸು, ಬಿಲ್ಡು ಎಲ್ಲದೂ ಇಷ್ಟ ಆಗ್ಬಿಟ್ಟು ನಾನು ಈ ಪರ್ಟಿಕ್ಯುಲರ್ ಬಂಪರ್ನ ಚೂಸ್ ಮಾಡಿರೋದು. ಸೊ ಇವಾಗ ನಾವು ಆಲ್ರೆಡಿ ಕೆಲವು ಸೆನ್ಸರ್ಸ್ ಏನಿರುತ್ತೆ, ಇದು ಏಡಾಸ್ ಕಾಂಪಟಬಲು. ಸೊ ಏಡಾಸ್ ಎಲ್ಲ ಫಿಟ್ ಆಗಿದೆ. ಹಾಗೆಯೇ ಮ್ಯಾಟ್ ಡಾಗ್ದು ಲೈಟ್ಸ್ ಕೂಡ ನಾವು ಇನ್ಸ್ಟಾಲ್ ಮಾಡಿಸಿದ್ದೀವಿ. ಸೊ ಇದನ್ನು ಇವಾಗ ಮೇಯ್ನು ನಾವು ಇಲ್ಲಿಂದ ತೆಗೆದು ಗಾಡಿಗೆ ಫಿಟ್ಟಿಂಗ್ ಮಾಡೋದನ್ನ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಜಸ್ಟು ರಾಪ್ಟರ್ ಸೀರೀಸ್ದು ಬಂಪರ್ದು ಫಿಟ್ಟಿಂಗು ಮುಗ್ದಿದೆ. ಸೊ ನೋಡೋದಕ್ಕೆ ಸಖತ್ತಾಗಿದೆ ಲುಕ್ಕು. ನೀವು ಫಸ್ಟು ಓವರಾಲ್ ಥಾರ್ನ ನೋಡಬೇಕಿದ್ರೆ ಲುಕ್ ವಿತ್ ದ ಬಂಪರ್ ಕ್ರೇಜಿಗಿದೆ. ಬಟ್ ಮೇಯ್ನು ನೀವು ನೋಡ್ಬೋದು, ಸುಮಾರು ಜನ ಈ ಬಂಪರ್ಸು ಎಲ್ಲ SUVಗಳಿಗೂ ಹಾಕಿಸ್ತಾರೆ ಯೂಶ್ವಲಿ. ಬಟ್ ಪರ್ಪಸ್ ಏನು ಸರ್ವ್ ಮಾಡುತ್ತೆ ಅಂತೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂದರೆ ಅದ್ರದ್ದು ಯೂಸ್ ಏನು, ಸುಮ್ಮನೆ ಶೋಕಿಗೆ ಲುಕ್ಕಿಗೆ ಹಾಕಿಸ್ತಾರ, ಅದು ಓಕೆ. ಬಿಕಾಸ್ ಇದು ನೋಡುವಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಈ ಥರ ಆಫ್ಟರ್ ಮಾರ್ಕೆಟ್ ಯಾವ್ದಾದ್ರು ಬಂಪರ್ ಹಾಕಿದ ತಕ್ಷಣ ಸಗದಾಗಿ ಅನಿಸುತ್ತೆ. ಬಟ್ ಒಂದು ಯೂಸ್ ಕೇಸ್ ಇರುತ್ತೆ. ಸೊ ನಾನು ಮೇಯ್ನ್ ಆ ಯೂಸ್ ಕೇಸ್ನ ನೋಡಿಬಿಟ್ಟು ಹಾಕಿಸ್ತಾ ಇರೋದು. ಒನ್ ಆಫ್ ದ ಥಿಂಗ್ಸ್ ಏನಂತ ಹೇಳಿದ್ರೆ, ನಾವು ಕೆಲವು ಜಾಗಗಳಿಗೆ ಹೋಗ್ತೀವಿ, ಆಫ್ ರೋಡ್ ಟ್ರಯಲ್ಸೇ ಇರ್ಬೋದು, ಇಲ್ಲ ರಫ್ ಟೆರೆನ್ಸ್ ಇರ್ಬೋದು, ಇಂಥ ಕಡೆ ಎಲ್ಲ ಹೋಗ್ಬೇಕಿದ್ರೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ಫಸ್ಟ್ ಆಫ್ ಆಲ್ ನಿಮಗೆ ಡ್ಯೂರಬಲ್ ಇರುತ್ತೆ. ನೀವು ಇದನ್ನು ನೋಡ್ತಾ ಇರ್ಬೋದು. ಇದು ಪ್ರಾಡೋರ್ದು ಏನು ಕ್ವಾಲಿಟಿ ಇದೆಯಲ್ಲ ಸಗದಾಗಿದೆ. ಇದು ಮೈಲ್ಡ್ ಸ್ಟೀಲಿಂದ ಮಾಡಿರೋದು. ಸೊ ಎಲ್ಲೋ ಹೋದ್ರಿ ಏನಾರ ತಾಗ್ತು, ಫಸ್ಟು ಇದೇ ತಾಗೋದಲ್ಲ, ಅವಾಗ ಆ ಇಂಪ್ಯಾಕ್ಟ್ನ ತೊಗೊಳೋದಕ್ಕೆ ಒಂದು ಒಳ್ಳೆ ಬಿಲ್ಡ್ ಇರಬೇಕು. ಸೊ ಆ ಇಂಪ್ಯಾಕ್ಟ್ ಅಬ್ಸರ್ವ್ ಮಾಡೋದಕ್ಕೆ ನಿಮಗೆ ಈ ಬಂಪರ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಯಾವ್ದಾದ್ರು ಟ್ರಯಲ್ಸಲ್ಲಿ ಇರ್ತೀರ, ನಿಮಗೆ ಅಪ್ರೋಚ್ ಆ್ಯಂಗಲು, ಡಿಪಾರ್ಚರ್ ಆ್ಯಂಗಲ್ ಎಲ್ಲ ಕೆಲವು ಕಡೆ ಇರುತ್ತೆ. ಆ ಜಾಗದಲ್ಲೂ ಕೆಲವು ಸರಿ ನಮಗೆ ಇದರಿಂದ ಇನ್ನೂ ಜಾಸ್ತಿ ಆ ಆ್ಯಂಗಲ್ ಸಿಗುತ್ತೆ. ಹಾಗಾಗಿ ನೀವು ಇನ್ನೂ ಕೆಲವು ಜಾಗದಲ್ಲಿ ವರಿ ಫ್ರೀಯಾಗಿ ಹೋಗ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ನಮಗೆ ವಿಂಚ್ ಮೌಂಟ್ ಬರೋಲ್ಲ. ಬಟ್ ಕೆಲವು ಬಂಪರ್ಸಲ್ಲಿ ನಿಮಗೆ ವಿಂಚ್ ಮೌಂಟು ಆಪ್ಷನ್ಸ್ ಇರುತ್ತೆ. ಇಲ್ಲ ನೀವು ಲೈಟ್ ಬಾರ್ಸ್ ಹಾಕ್ಕೊಳ್ಬೋದು. ಈ ಥರ ಕೆಲವುದನ್ನೆಲ್ಲ ನಾವು ಯೂಸ್ ಮಾಡ್ಕೊಬೋದು. ಇದೆಲ್ಲದ್ರ ಜೊತೆಗೆ ಫೈನಲಿ ತುಂಬ ಜನ ಇದನ್ನು ಹಾಕ್ಸೋದೆ ಲುಕ್ಸ್ಗೆ. ಆ ಲುಕ್ಸ್ ಕೂಡ ನಿಮಗೆ ಸಖತ್ತಾಗಿ ಒಳ್ಳೆ ಬೀಸ್ಟ್ ಲುಕ್ ಕೊಡುತ್ತೆ ಅಂತಲೇ ಅನ್ಬೋದು. ಸೊ ಇವೆಲ್ಲ ಫಿಟ್ಟಾಗಿದೆ. ನೀವು ಇದ್ರ ಜೊತೆಗೆ ಇಲ್ಲಿ ಕೆಳಗಡೆ ಇದೊಂದು ನೋಡ್ತಾ ಇರ್ಬೋದು. ಇದು ಬಂಪರಿಗೆ ತಾಗಬಾರ್ದು, ಮೇನ್ ಬಂಪರಿಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇದನ್ನು ಕೊಟ್ಟಿದ್ದಾರೆ. ಬೇಕಂದ್ರೆ ಇದನ್ನು ರಿಮೂವ್ ಮಾಡ್ಬೋದು. ಇನ್ನೂ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಫುಲ್ಲು ಖಾಲಿ ಇದೆ. ಸೊ ಈ ಜಾಗದಲ್ಲಿ ನಾವು ಅಂಡರ್ ಬಾಡಿ ಆರ್ಮರ್ಸ್ನ ಹಾಕ್ಬೋದು. ಸೊ
ಸ್ನೇಹಿತರೆ ಜಸ್ಟು ಅಂಡರ್ ಬಾಡಿ ಆರ್ಮರ್ದು ಫಿಟ್ಟಿಂಗ್ಸ್ ಎಲ್ಲ ಮುಗಿಸಿದ್ದಾರೆ. ಸೊ ಇಲ್ಲಿ ಅಂಡರ್ ಬಾಡಿ ಆರ್ಮರ್ ಇದೆ, ಹಿಂದೆ ಫ್ಯೂಯಲ್ ಟ್ಯಾಂಕ್ ಬರುತ್ತಲ್ಲ ಅದಕ್ಕೂ ಕೆಳಗಡೆ ಅಂಡರ್ ಬಾಡಿ ಆರ್ಮರ್ ಹಾಕಿದ್ದಾರೆ. ಹಾಗೆ ಹಿಂದೆ DEF ಟ್ಯಾಂಕ್ ಬರುತ್ತೆ, ಅದಕ್ಕೂ ಕೂಡ ಆರ್ಮರ್ ಹಾಕಿದ್ದಾರೆ. ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಏನಂತಂದರೆ, ನೀವು ಬಂಪರು ಹಾಕಿಸ್ತಿರೋ ಬಿಡಿಸ್ತಿರೋ ಸೆಕೆಂಡ್ರಿ, ಇದು ಇಂಪಾರ್ಟೆಂಟು. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಅಂಡರ್ ಬಾಡಿ ಆರ್ಮರು. ಸೊ ನೀವೇನು ಎಕ್ಸ್ಟ್ರೀಮ್ ಆಫ್ ರೋಡ್ ಹೋಗಿಲ್ಲ ಅಂತಂದ್ರೂ ಕೆಲವು ಕಡೆ ಈಗ ಹೆಂಗೆ ಅಂತಂದರೆ, ನೀವು ಸ್ಪೆಷಲಿ ಈ ಥರ ಗಾಡಿಗಳು ತಾರಲ್ಲಿ ಇಟ್ಟಿದ್ರೆ ಹೆಂಗೆ ಅಂತ ತಾರ್ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಜಾಗ ಹೋಗದೇ ಇರೋ ಕಡೆ ನಾವೇನಾದ್ರು ಸರ್ಕಸ್ಗಳು ಮಾಡೋಕ್ಕೆ ಹೋಗ್ತೀವಲ್ವಾ, ಕರೆಕ್ಟ್ ಅಲ್ವಾ? ಅಂಥ ಟೈಮಲ್ಲಿ ಕೆಳಗಡೆ ಸಣ್ಣ ಸಣ್ಣ ಕಲ್ಲು ಶಾರ್ಪ್ ಇರೋದು ಹೊಡಿಬೋದು. ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟ್ಸ್ಗಳು ಹೊಡಿದ್ರೆ ನಿಮಗೆ ಟ್ಯಾಂಕು ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ತುಂಬ ರಿಸ್ಕ್ ಇರುತ್ತೆ. ಆಮೇಲೆ ಅಲ್ಲೇ ಸ್ಟ್ಯಾಂಡರ್ಡ್ ಆಗಿಬಿಡ್ತೀರ, ಅಂದರೆ ಅಲ್ಲೇ ಸಿಗಾಕೊಂಡ್ಬಿಡ್ತೀರ. ಸೊ ಆ ತಲೆನೋವೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಫಸ್ಟು ಗಾಡಿ ತೊಗೊಂಡಾಗ ಹೋಗ್ಬಿಟ್ಟು ಈ ಥರ ಒಂದು ಅಂಡರ್ ಬಾಡಿ ಆರ್ಮರ್ನ ಹಾಕಿಸಿ. ಸೊ ಎಗೈನ್ ಪ್ರಾಡೋರ್ದು ಹಾಕ್ಸಿರೋದು ನಾವು ಕಂಪ್ಲೀಟ್ ಅಂಡರ್ ಬಾಡಿ ಆರ್ಮರು, ಸಖತ್ತಾಗಿದೆ ಕ್ವಾಲಿಟಿ ಬಿಲ್ಡು. ಏನೇ ಕೊಟ್ಟರು ಇದು ತೊಗೊಳುತ್ತೆ ಗುರು, ಬಿಲ್ಡ್ ಸ್ಟ್ರಾಂಗ್. ನೆಕ್ಸ್ಟ್ ಚೇಂಜು ನಾವು ಡೋರ್ ಹಿಂಜಸ್ ಹಾಕ್ಸ್ತಾ ಇದ್ದೀವಿ. ಸೊ ರೈಟ್ ಸೈಡ್ ಕೂಡ ಇದೆ, ಆಮೇಲೆ ಲೆಫ್ಟ್ ಸೈಡ್ ಕೂಡ ಇದೆ. ಯೂಶ್ವಲಿ ಹಿಂದೆ ಡೋರ್ಸು ಕೂಡ ಹಾಕಿಸ್ತಾರೆ, ಬಟ್ ನಾವು ಹಾಕ್ಸಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮೇಲ್ಗಡೆ ರೂಫ್ ರ್ಯಾಕ್ ಹಾಕ್ಸಿಲ್ಲ, ಅದಕ್ಕೆ ನಾವು ಇದನ್ನು ಇನ್ಸ್ಟಾಲ್ ಮಾಡಿಲ್ಲ. ಸೊ ಸುಮಾರು ತಾರ್ಗಳಲ್ಲಿ, ಅಂದರೆ SUVಗಳಲ್ಲಿ ಸ್ಪೆಷಲಿ ತಾರ್ಗಳಲ್ಲಿ ನೀವು ಇದನ್ನ ನೋಡಿರ್ತೀರ. ಬಟ್ ಸುಮಾರು ಜನಕ್ಕೆ ಇದ್ರದ್ದು ಪರ್ಪಸ್ ಏನಂತ ಗೊತ್ತಿಲ್ಲ ಇರ್ಬೋದು. ಏನೋ ಲುಕ್ಕಿಗೆ ಶೋಕಿಗೆ ಹಾಕಿಸ್ತೀರಾ ಅಂತ ಅಂದ್ಕೊಂಡಿರ್ಬೋದು. ಬಟ್ ಆ್ಯಕ್ಚುಲಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಇದು ನೋಡಿ ಹಿಂಗೆ ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿದ್ಮೇಲೆ ನೀವು ಇದನ್ನು ಹಿಂಗೆ ಕಾಲಿಟ್ಬಿಟ್ಟು ಹತ್ಬೋದು. ಸೊ ನೀವೇನಾರು ರೂಫ್ನ ಕ್ಲೀನ್ ಮಾಡ್ಕೊಳ್ತೀರಾ ಅಂಥ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ದೊಡ್ಡ ಗಾಡಿಗಳೇನಂತಂದರೆ ಸಖತ್ತು ಬಲ್ಕಿಯಾಗಿರುತ್ತೆ, ನಿಮಗೆ ಅಷ್ಟು ಈಸಿಗೆ ರೀಚ್ ಇರಲ್ಲ, ಕೈ ಎಟಕ್ಸಲ್ಲ ಎಲ್ಲ ಕಡೆ. ಅಕಸ್ಮಾತ್ ರೂಫ್ ರ್ಯಾಕ್ ಇದೆ ಅಂತಂದರೆ ನಿಮಗೆ ಅಲ್ಲಿ ಏನಾರು ಲಗೇಜ್ ಇಡಬೇಕು ಆ ಥರ ಏನಾರು ಇದ್ದರೆ ಅದಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಡೋರ್ ಹಿಂಜಸ್ನ ಹಾಕೋದು. ಏನಂತಂದರೆ ಇದು ಫೋಲ್ಡಬಲ್ ಇರುತ್ತೆ ನಿಮಗೆ, ಜೊತೆಗೆ ಆ್ಯಂಟಿ ಸ್ಕಿಡ್ ಸರ್ಫೇಸ್ ಇರುತ್ತೆ. ಇದು ಬೇಸಿಕ್ ಪರ್ಪಸ್ ಇದು ಸರ್ವ್ ಮಾಡೋದು. ಇದಲ್ಲದೇ ಇನ್ನೊಂದು ಸ್ವಲ್ಪ ಚೇಂಜಸ್ಸು ನಾವು ಗಾಡಿನ ಇಲ್ಲಿಗೆ ತರೋದಕ್ಕೆ ಮುಂಚೆನೇ ಮಾಡ್ಸಿದ್ದೀನಿ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು. ಅಲಾಯ್ಸ್ ಇವಾಗ ಕಲರ್ ಸ್ವಲ್ಪ ಚೇಂಜ್ ಮಾಡೀನಿ. ಇದು ಥರ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ಮಾಡಿಸಿರೋದು, ಎಲ್ಲ 4 ವೀಲ್ಸ್ಗೂ ಕಲರ್ಸ್ ಈ ಥರ ಮಾಡಿಸೀನಿ. ಸೊ ಇದು 19 ಇಂಚ್ ಬರೋದು, ಹಾಗಾಗಿ 19 ಇಂಚು OEM ಇಂದ ಅಷ್ಟೇ ಕೊಡೋದು. ಆಚೆ ಕಡೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಸಿಗೋಲ್ಲ. ಇದರ 18ಗೆ ಹೋಗ್ಬೇಕಿಲ್ಲ 20ಗೆ ಹೋಗ್ಬೇಕು. ಅದಕ್ಕಾಗಿ ನಾನು ಸದ್ಯಕ್ಕೆ ಅಲಾಯ್ಸ್ ಚೇಂಜ್ ಮಾಡೋದು ಬೇಡ ಅಂತ ಮಾಡಿಲ್ಲ. ಸ್ಟಾಕಲ್ಲೇ ಈ ಥರ ಕಲರ್ ಸ್ಕೀಮ್ ಮಾಡೀನಿ. ಥರ್ಸ್ಟ್ ಪರ್ಫಾರ್ಮೆನ್ಸರು ಇದನ್ನು ಮಾಡಿಕೊಟ್ಟಿರೋದು. ಸೊ ಸ್ನೇಹಿತರೆ, ನೀವೇ ನೋಡಿದ್ರಿ ಓವರ್ ಆಲ್ ಲುಕ್ಕು ಹೇಗೆ ಅನಿಸ್ತಾ ಇದೆ ಅಂತ ತಿಳಿಸಿ. ಬಿಕಾಸ್ ನಾವು ಯೂಸ್ ಮಾಡಿರೋದೆಲ್ಲ ಪ್ರಾಡ್ ಅವರ ಆಕ್ಸೆಸರೀಸು. ಇವರು ಇಂಡಿಯಾಸ್ ಲಾರ್ಜೆಸ್ಟ್ ಆಫ್ ರೋಡ್ ಆಕ್ಸೆಸರೀಸ್ ಮ್ಯಾನುಫ್ಯಾಕ್ಚರರ್ಸ್ ಅಂತಲೇ ಹೇಳ್ಬೋದು. ನೋಡಿ ಇವೆಲ್ಲ ನಾನು ಏನು ಮಾಡಿಸ್ತಿದ್ದೀನಿ, ಇದೆಲ್ಲ ಬೇಸಿಕ್ಸು. ನಾನು ನನ್ನ ಪರ್ಪಸ್ ನೋಡಿಕೊಂಡು ಒಂದೊಂದೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ ನೆಕ್ಸ್ಟು ರೂಫ್ ರ್ಯಾಕ್ ಹಾಕ್ಬೋದು, ಹಿಂದೆ ಬಂಪರ್ ಚೇಂಜ್ ಮಾಡ್ಬೋದು, ನಾವು ಹತ್ತುತ್ತೀವಲ್ಲ ಆ ಡೋರ್ ಸ್ಟೆಪ್ಸು ಅದನ್ನು ಕೂಡ ಚೇಂಜ್ ಮಾಡ್ಬೋದು, ಎಲ್ಲದೂ ಮಾಡ್ಬೋದು, ಗ್ರಿಲ್ಸ್ ಚೇಂಜ್ ಮಾಡ್ಬೋದು. ಬಟ್ ನಮಗೇನು ಬೇಕು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಒಳ್ಳೆಯದು. ಹಾಗೆ ಸದ್ಯಕ್ಕೆ ಇದನ್ನು ಮಾಡಿಸ್ದೆ. ಇನ್ನೊಂದು ಇದ್ರ ಜೊತೆಗೆ ನಾನು ನಿಮಗೆ ಆವಾಗಲೇ ತೋರಿಸ್ದಂಗೆ ಮ್ಯಾಡ್ ಡಾಗ್ದು ರೇಜ್ ಲೈಟ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದೇನಂತ ಹೇಳಿದ್ರೆ ನಿಮಗೆ ಸ್ಟಾಕಲ್ಲಿ ಯಾವ್ದು ಬರ್ತಲ್ಲ ಹೆಡ್ಲೈಟು ಅದನ್ನೇ ರಿಪ್ಲೇಸ್ ಮಾಡಿ ಈ ಥರ ಬಂದು ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ನಿಮಗೆ ಎಲ್ಲೋ ಸ್ಟ್ಯಾಂಡ್ ಔಟ್ ಆಗೋ ಥರ ಅನಿಸಲ್ಲ, ಬ್ಲೆಂಡ್ ಆಗುತ್ತೆ ಕ್ಲೀನಾಗಿ ಗಾಡಿ ಜೊತೆಲಿ. ಇದು ಸಖತ್ ಪವರ್ಫುಲ್ ಇದೆ ರೇಜ್ ಸೀರೀಸು. ಸೊ ಸ್ನೇಹಿತರೆ, ಇದಿಷ್ಟು ಚೇಂಜಸ್ ಮಾಡಿರೋದು ನಾವು. ಸೊ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು ಪ್ರಾಡ್. ಪ್ರಾಡ್ ಟೀಮಿಂದ ಪಾಪ ಪ್ರತಿಯೊಬ್ಬರು ಬಂದು ಇಲ್ಲಿ ನಿಮಗೆ ಈ ಥರ ತೋರಿಸೋದಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಈ ಥರ ಫಿಟ್ಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಎಲ್ಲರೂ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ನಿಮಗೆ ಏನಿಸ್ತು ಈ ರ್ಯಾಪ್ಟರ್ ಸೀರೀಸ್ ಬಂಪರು ಸಖತ್ ಚೆನ್ನಾಗಿ ಅನಿಸ್ತಾ, ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಇನ್ನೇನಾದರೂ ಚೇಂಜಸ್ ಮಾಡ್ಬೋದು ಅಂತಿದ್ರು ನಿಮ್ಮ ಕಮೆಂಟ್ಸಲ್ಲಿ ಅದನ್ನು ತಿಳಿಸ್ಕೊಡಿ, ನೋಡೋಣ ಫ್ಯೂಚರಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.